ನಮಸ್ಕಾರ ರೀ ಎಲ್ಲ ನಮ್ಮ ದ್ರಾಕ್ಷಿ ಮಂದಿಗೆ. ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೋತನ. ಲಾಸ್ಟ್ ವಿಡಿಯೋ ಒಳಗೆ 1ನೇ ದಿವಸ ಹಿಡ್ಕೊಂಡು ಬ್ಯಾಸಿಗೆ ಒಳಗೆ ಚಾಟ್ನಿ ಹೊಡೆದ 1ನೇ ದಿವಸ ಹಿಡ್ಕೊಂಡು 30ನೇ ದಿವಸದ ತನಕ ಯಾವ ರೀತಿ ಮೇಂಟೈನ್ ಮಾಡಬೇಕು, ಈ ವರ್ಷ ಏನೇನು ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೆ. ಅದೇ ರೀತಿ ಈ ವಿಡಿಯೋ ಒಳಗೆ 30 ದಿವಸ ಹಿಡ್ಕೊಂಡು 60ನೇ ದಿವಸದ ತನಕ ಏನೇನು ಮಾಡಬೇಕು ಅಂತ ಹೇಳಿಕೊಡ್ಲಕ್ಕ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದನ. ಅದ್ರೊಳಗೆ ಏನೈತಿಲ್ರಿ, ಈ 30 ದಿವಸ ಹಿಡ್ಕೊಂಡು 60 ದಿವಸ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಈ ದಿನಗಳನ್ನ ನಾವು ಮುಂದಿನ ನಮ್ಮ ಏನು ಈ ವರ್ಷ ನೀವು ಸೆಪ್ಟೆಂಬರ್ ಅಕ್ಟೋಬರ್ ಚಾಟ್ನಿ ಹೊಡಿತೀರಲ್ರಿ, ಆ ಟೈಮ್ ಒಳಗಡೆ ಯಾವ ರೀತಿ ಗೊನೆ ಉಗಿತೈತಿ, ಯಾವ ರೀತಿ ಗೊನೆ ಉಗಿಬೇಕು ಅನ್ನೋದನ್ನ ನಿರ್ಧರಿಸುವಂಥ ಟೈಮ್ ಅಂದ್ರೆ ಇದು 30 ದಿವಸ ಹಿಡ್ಕೊಂಡು 60 ದಿವಸ ಅಂದರೆ ಏನು ತಪ್ಪಾಗಂಗಿಲ್ಲ. ಈ ಟೈಮ್ ಒಳಗಡೆ ನೀವು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂಥೇಳಿ ಹೇಳ್ಕೊಡ್ತೀನಿ ನಾನೀಗ. ಬಟ್ ಆದರೆ ಈ ವಿಡಿಯೋ ಐತಿಲ್ರಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ಅದಕ್ಕಾಗಿ ಸ್ಕಿಪ್ ಮಾಡಲಾರ್ದು ಕೊನೆಗೆ ತನಕ ಏನೈತಿ ನೀವು ಈ ವಿಡಿಯೋನ ನೋಡಿರಿ. ಆಮೇಲೆ ನಾನು ಕೊಡ್ಲಾತಿರೋ ಕಂಟೆಂಟ್ಗಳು ನಿಮ್ಗೆ, ನಾನು ಕೊಡ್ಲಾತಿರೋ ಮಾಹಿತಿ ಏನೈತಿಲ್ರಿ ನಿಮ್ಗೆ ಇಷ್ಟ ಆಗ್ಲತ್ತಿತ್ತು ಅಂದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಜಾಸ್ತಿ ನಿಮ್ಮ ರೈತರ ಗ್ರೂಪ್ ಒಳಗೆ ನನ್ನ ವಿಡಿಯೋನ ಶೇರ್ ಮಾಡ್ತೀರಿ, ಯಾಕಂದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂಥೇಳಿ. ಸೊ ಈ 30 ದಿವಸ ಹಿಡ್ಕೊಂಡು 60 ದಿವಸ ಐತಲ್ರಿ, ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಕೇಳಿದ್ರಿ ಅಂದ್ರೆ, ಈ ಒಂದು ಹೆಣ್ಮಗಳದಾಳಲ್ರಿ, ಆಕೆ ಗರ್ಭಧಾರಣೆ ಆಗೈತಿ. ಈಗ ಅಂದ್ರೆ ಪ್ರೆಗ್ನೆಂಟ್ ಆಗ್ಯಾಳ. ಪ್ರೆಗ್ನೆಂಟ್ ಆಗಿ ಎಷ್ಟು ಟೈಮ್ ಆಯಿತು ಅಂದ್ರೆ 1.5ರಿಂದ 2 ತಿಂಗಳ ತನಕ ಆಗೈತಿ ಈಗ. ಬಟ್ ಆದ್ರೆ ಈ ಟೈಮ್ ಒಳಗಡೆ ಸರಿಯಾಗಿ ಆರೈಕೆ ಮಾಡ್ಕೊಂಡ್ಲು ಅಂದ್ರೆ ಮುಂದೆ ಮಗು ಏನೈತೆ ಮುಂದೆ ಕಂಟಿನ್ಯೂ ಹಾಕಿರೈತಿ, ಮುಂದೆ ಚಲೋ ತಂಗಿ ಮಗು ಹಾಕಿರೈತಿ. ಬಟ್ ಅದೇ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಫೇಲ್ ಆಗೋ ಚಾನ್ಸಸ್ ಇರ್ತೈತಲ್ಲ. ಅದೇ ರೀತಿ ಈಗ ನೀವು ಎಕ್ಸಾಕ್ಟಾಗಿ ಅದೇ ಟೈಮ್ ಒಳಗಡೆ ನೀವು ಇದಿರಿ. ಈಗ ಅಂದ್ರೆ ದ್ರಾಕ್ಷಿ ತೋಟ ನಿಮ್ಮ ಪ್ಲಾಟ್ ಏನೈತಿ ಅದೇ ಟೈಮ್ ಒಳಗೆ ಐತಿ ಈಗ. ಸೊ ನೀವು ಇಲ್ಲಿ ಚಲೋ ತಂಗೆ ಮೇಂಟೈನ್ ಮಾಡಿದ್ರಿ ಅಂದ್ರೆ ಮುಂದೆ ಸೆಪ್ಟೆಂಬರ್ ಅಕ್ಟೋಬರ್ ಚಾಟ್ನಿ ಒಳಗಡೆ ನಿಮ್ಗೆ ಸರಿಯಾಗಿ ಕಾಯಿ ಒಗಿತೈತಿ, ಗೊನೆ ಒಗಿತೈತಿ. ನೀವು ಏನಾದರೂ ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಜಾಸ್ತಿ ಕೇರ್ಲೆಸ್ ಮಾಡಿದ್ರಿ ಅಂದ್ರೆ ಪ್ಲಾಟ್ ಒಳಗಡೆ ಒಗಿತೈತೆ ಗೊನೆ, ಬಟ್ ಆದ್ರೆ ನೀವು ನಿರೀಕ್ಷೆ ಮಾಡಿದಷ್ಟು ಅಲ್ಲಿ ಗೊನೆಗಳು ಇರಂಗಿಲ್ಲ. ಸೊ ಅದಕ್ಕೇನೈತಿ, ಈ ಟೈಮ್ ಐತಲ್ರಿ ಭಾಳ ಕ್ರೂಷಿಯಲ್ ಇರ್ತೈತಿ. ಇಲ್ಲಿ ನೀವು ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಾಗಿರೈತಿ. ಈಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ರಂತ ತಿಳ್ಕೊರಿ ಪ್ರೆಗ್ನೆಂಟ್ ಆದವ್ರನ್ನ, ಅವರು ಇನ್ ಕೇಸ್ ಏನಾದರೂ ಮಗು ಚಲೋ ತಂಗೆ ಡೆವಲಪ್ ಆಗ್ಲಕ್ಕಾಗಲಿ, ಆಮೇಲೆ ಒಳ್ಳೆ ದೃಷ್ಟಿಯಿಂದ ಬೆಳಿಲಕ್ಕಾಗಲಿ ಒಂದು ಸ್ವಲ್ಪ ಮೆಡಿಸಿನ್ನ ಯಾವ ರೀತಿ ಕೊಡ್ತಾರಲ್ರಿ, ಅದೇ ರೀತಿಯೂ ನಿಮ್ಗೆ ಇಲ್ಲಿ ದ್ರಾಕ್ಷಿ ತೋಟದಾಗ ಯಾವ್ಯಾವ ಮೆಡಿಸಿನ್ಗಳಂದ್ರೆ ಈಗ ಲಿವೋಸಿನ್ ಬಂತು, 6-ಬಿ ಬಂತು, ಇವೆಲ್ಲ ಏನೈತಿ ಆ ರೀತಿ ಮೆಡಿಸಿನ್ ಥರ ವರ್ಕ್ ಹಾಕಿರ್ತಾವೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಒಂದೊಂದನ್ನ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ನಿಮ್ಗೆ. ಸೊ ಲಾಸ್ಟ್ವರೆಗೂ ನೋಡಿರಿ ಈ ವಿಡಿಯೋನ. ಫಸ್ಟಿಗೆ ಈ ಟೈಮ್ ಒಳಗಡೆ ನಿಮ್ಗೆ ಏನೈತಿ ಪ್ಲಾಟ್ ಒಳಗೆ ಮೇಂಟೈನ್ ಮಾಡಬೇಕಾಗಿದ್ದು ನೀರು ಫಸ್ಟಿಗೆ ಏನು ಕೊಟ್ಟಿರ್ತೀರಲ್ಲ ನೀವು ಅಷ್ಟು ಚಿಗಿಸ್ಕೊಂಬರ್ಲಾಕ ಅಷ್ಟು ಇಲ್ಲಿ ನೀರು ಹತ್ತಂಗಿಲ್ಲ. ಫಸ್ಟಿಗೆ ನಾನು ಏನು ಹೇಳಿದ್ದೆ, 1ನೇ ದಿವಸ ಹಿಡ್ಕೊಂಡು 30ನೇ ದಿವಸದ ತನಕ ಹೆಚ್ಚು ಕಡಿಮೆ ಒಂದು ದಿನಕ್ಕೆ 1 ಎಕರೆಗೆ 20,000 ಲೀಟ್ರ್ ಅಷ್ಟು ಕೊಟ್ರಿ ಅಂದ್ರೆ ಸಾಕಂತ ಹೇಳಿದ್ದೆ. ಬಟ್ ಈ ಟೈಮ್ ಒಳಗಡೆ 30ರಿಂದ 60 ದಿವಸದ ಒಳಗಡೆ ಏನೈತಲ್ರಿ, ನೀವು ಒಂದು ಸ್ವಲ್ಪ ನೀರನ್ನು ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಜಾಸ್ತಿ ಬಿಟ್ರಿ ಅಂದ್ರೆ ಜಾಸ್ತಿ ಗರ್ಭಗಟ್ಟೋದು ಚಾನ್ಸಸ್ ಕಡಿಮೆ ಇರ್ತೈತಿ. ಸೊ ಅದಕ್ಕೇನೈತೆ, ನೀವು ಈ ಟೈಮ್ ಒಳಗಡೆ ನೀರನ್ನ ಎಷ್ಟು ಮೇಂಟೈನ್ ಮಾಡಬೇಕು ಅಂದ್ರೆ ಒಂದು ದಿವಸಿಗೆ 1 ಎಕರೆಗೆ 15,000ದಿಂದ 17,000 ಲೀಟ್ರ್ ನೀರನ್ನ ಕೊಟ್ರಿ ಅಂದ್ರೆ ಸಾಕು. ಅಂದ್ರೆ ಅದಕ್ಕಿಂತಲೂ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಿಲ್ಲ ನೀರನ್ನ. ಜಾಸ್ತಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಬರೀ ಪ್ಲಾಟ ಚಿಗಿಸ್ಕೊತ ಹೋಗಿರ್ತೈತಿ, ಮುಂದೆ ಚಿಗುರು ಬರ್ತಿರ್ತೈತಿ. ಸೊ ಅದಕ್ಕೇನೈತಿ, ಇಲ್ಲಿ ಒಂದು ಸ್ವಲ್ಪ ನೀರನ್ನ ಕಂಟ್ರೋಲ್ನಾಗ ಇಟ್ಕೋಬೇಕು. ನೀರನ್ನ ಕಂಟ್ರೋಲ್ ಇಟ್ಕೊಂಡ್ಮೇಲೆ ಆಮೇಲೆ ಸೆಕೆಂಡ್ ನೀವು ಏನು 4 ಕಿಲಿ ಹೊಡೆದಿರ್ತೀರಿ ಈಗ. ಬಟ್ ಪ್ಲಾಂಟ್ ಒಳಗೆ ಏನೈತಿ ಈ ಟೈಮ್ ಒಳಗಡೆ ಏನು ಹಾಕಿರ್ತೈತಿ ಅಂದ್ರೆ ನಮಗೆ ಚಿಗಿಸೋ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲಿ ಏನು ಮಾಡೋದಿರ್ತೈತಿ, ನಾವು ಗರ್ಭಧಾರಣೆ ಮಾಡಿಸೋದಿರ್ತೈತಿ. ಸೊ ಅದಕ್ಕೇನೈತಿ, ರೀಪ್ರೊಡಕ್ಟಿವ್ ಸಿಸ್ಟಮ್ನ ದ್ರಾಕ್ಷಿ ಗಿಡದನ್ನ ಅಲರ್ಟ್ ಮಾಡ್ಬೇಕಾಗಿರೈತಿ. ಸೊ ಅದಕ್ಕೇನೈತಿ, ನಾವೇನು ಮಾಡ್ತೇವೆ, ಲಿವೋಸಿನ್ ಸ್ಪ್ರೇ ತೊಗೊಂಡೇವೆ ಅಂತ ತಿಳ್ಕೊರಿ. ಏನಾಗುತ್ತೆ, ಲಿವೋಸಿನ್ ಏನು ಮಾಡುತ್ತೆ ಅಂದ್ರೆ ಡೈರೆಕ್ಟಾಗಿ ನಿಮ್ಗೆ ಗಿಡದ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಅಲರ್ಟ್ ಮಾಡೋದೈತಿ. ಸೊ ಅಲರ್ಟ್ ಆದಮೇಲೆ ಯಾವ ರೀತಿ ಅಲರ್ಟ್ ಮಾಡುತ್ತಂದ್ರೆ, ಪ್ಲಾಂಟ್ ಚಿಗುರ್ಲಕ್ಕೆ ಏನು ಬೇಕು ಹೇಳ್ರಿ, ಯಾವ ಹಾರ್ಮೋನ್ ಅಂದ್ರೆ ಗಿಬ್ಬರ್ಲಿನ್ಸ್ ಬೇಕು. ಗಿಬ್ಬರ್ಲಿನ್ಸ್ ಹಾರ್ಮೋನ್ಸ್ಗಳನ್ನ ಕಂಟ್ರೋಲ್ನಾಗ ತೊಗೊತೈತಿ. ಲಿವೋಸಿನ್ನ ಕಂಟ್ರೋಲ್ ಮಾಡ್ಕೊಂಡು ರೀಪ್ರೊಡಕ್ಟಿವ್ ಸಿಸ್ಟಮ್ ಕಡೆ ಹಾರ್ಮೋನ್ನ ಜನ್ರೇಟ್ ಮಾಡ್ಲಿಕ್ಕೆ ಗಿಡಕ್ಕೆ ಹೇಳ್ತಿರೋದು. ಸೊ ಹಂಗಾಗಿ ಲಿವೋಸಿನ್ ಸ್ಪ್ರೇ ತೊಗೊಂಡ್ರಿ ಅಂದ್ರೆ ನೀವು ರೀಪ್ರೊಡಕ್ಟಿವ್ ಸಿಸ್ಟಮ್ನ ಅಲರ್ಟ್ ಮಾಡಿದ್ರಿ. ರೀಪ್ರೊಡಕ್ಟಿವ್ ಸಿಸ್ಟಮ್ನ ಅಲರ್ಟ್ ಮಾಡಿದ್ಮೇಲೆ ಈ ಗರ್ಭಗಟ್ಲಕ್ಕೆ ಹಾರ್ಮೋನ್ಸ್ ಬೇಕಲ್ರಿ, ಯಾವ ಹಾರ್ಮೋನ್ಸ್ಗಳು ಕೆಲಸ ಮಾಡ್ತಾವ ಅಂದ್ರೆ ಸೈಟೋಕಿನಿನ್, ಆಕ್ಸಿನ್ಸ್ ಇವೇನು ಬರ್ತಾವಲ್ರಿ, ಇವ ಗರ್ಭಧಾರಣೆಗೆ ಜಾಸ್ತಿ ಮೇನಾಗಿ ಇಂಪಾರ್ಟೆಂಟ್ ಇರುವಂಥ ಹಾರ್ಮೋನ್ಸ್ಗಳು. ಸೊ ಈ ಹಾರ್ಮೋನ್ಸ್ಗಳು ಆಲ್ರೆಡಿ ಪ್ಲಾಂಟ್ ಒಳಗೆ ಇರ್ತಾವೆ, ಬಟ್ ಆದರೆ ಎಷ್ಟು ಅಪ್ಟೇಕ್ ಹಾಕಿರ್ತೈತಿ, ಎಷ್ಟು ಗಿಡ ತೋತಿರ್ತೈತಿ ಅನ್ನೋದು ಗೊತ್ತಿರಂಗಿಲ್ಲ. ಸೊ ಅದಕ್ಕೇನೈತಿ, ನಾವು ಮ್ಯಾಲಿಂದ ಸ್ಪ್ರೇ ಕೊಡ್ಬೇಕಾಕೈತಿ. ಮ್ಯಾಲಿನ ಸ್ಪ್ರೇ ಯಾವ್ಯಾವ ಕೊಡ್ಬೇಕಂದ್ರೆ ಸೈಟೋಕಿನಿನ್ ರಿಚ್ ಇರುವಂಥದ್ದು, ಅಂದ್ರೆ ಡೈರೆಕ್ಟಾಗಿ ನಿಮಗೆ ಸೈಟೋಕಿನಿನ್ನ ಸಿಗೋದು ಇದ್ರೊಳಗಂದ್ರೆ
6B ಏನೈತಿಲ್ಲ ರೀ ಅದ್ರೊಳಗೆ ಸೈಟೋಕಿನಿನ್ ಇರ್ತೈತಿ. ಇನ್ನು ಯುರಾಸಿಲ್ ಒಳಗೆ ಆಕ್ಸಿನ್ಸ್ ಇರ್ತೈತಿ. ಸೊ ಇವು ಎರಡೂ ನೀವು ಸ್ಪ್ರೇ ಮಾಡ್ಕೊಂಡ್ರಿ ಅಂದ್ರೆ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಅಲರ್ಟ್ ಮಾಡಿರಿ. ಈಗ ಆಮೇಲೆ ನೀವು ಗರ್ಭಧಾರಣೆಗೆ ಏನೇನು ಬೇಕಲ್ಲ ಗಿಡಕ್ಕೆ ನೀವು ಮ್ಯಾಲ್ ಸ್ಪ್ರೇನು ಕೊಡ್ಲತ್ತೀರಿ. ಸೊ ಅವಾಗ ಏನಾಕೈತೆ, ಗರ್ಭಧಾರಣೆಗೆ ಸೂಕ್ತ ವಾತಾವರಣವನ್ನು ಗಿಡಕ್ಕೆ ನೀವು ಕಲ್ಪಿಸ್ಕೊಟ್ಟಂಗೆ ಐತಿ. ಸೊ ಅವಾಗ ಏನು ಮಾಡೈತಿ, ಪ್ಲಾಂಟ್ ಅದನ್ನು ಹೀರ್ಕೊಂಡು ನೆಕ್ಸ್ಟ್ ಮುಂದಿನ ನಿಮ್ಮ ಚಾಟ್ನಿಗೆ ಏನೈತಲ್ರಿ ಗರ್ಭವನ್ನು ರೆಡಿ ಮಾಡ್ಕೊಳಕ್ಕೆ ಶುರು ಮಾಡ್ದೈತೆ. ಸೊ ಇವೆಲ್ಲ ಏನೈತಿ ನಿಮ್ಗೆ ಒಂದು ಸೈಡ್ ಆಯಿತು. ಇನ್ನೊಂದು ಸೈಡ್ ಏನಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ನು ಅಷ್ಟೇ ಇಂಪಾರ್ಟೆಂಟ್ ಇರ್ತವೆ. ಇಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವ್ಯಾವು ಅಂದ್ರೆ ಜಿಂಕ್ ಸ್ವಲ್ಪ ಪ್ರಮಾಣ ಒಳಗೆ ಬೇಕು, ಮ್ಯಾಗ್ನೀಷಿಯಮ್ ಬೇಕಿಲ್ಲಿ, ಕ್ಯಾಲ್ಸಿಯಂ ಬೇಕು, ಆಮೇಲೆ ಬೋರಾನ್ ಬೇಕಾಗಿರ್ತೈತಿ. ಇವೊಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಒಳಗೆ ಬೇಕಾಗಿರ್ತೈತಿ. ಯಾಕಂದ್ರೆ ಬೋರಾನ್ ಏನೈತಿ ಫ್ಲವರ್ ಅಥವಾ ಫ್ರೂಟ್ ಸೆಟ್ಟಿಂಗ್ ಆಗಲಿ, ಫ್ಲವರ್ ಇನಿಷಿಯೇಷನ್ ಆಗಲಿ ಎಲ್ಲ ಸ್ಟಾರ್ಟ್ ಮಾಡೋದು ಬೋರಾನಿಂದ ಆಗಿರ್ತೈತಿ. ಸೊ ಕ್ಯಾಲ್ಸಿಯಮ್ನು ಏನೈತಿ ಅದಕ್ಕೆ ಸ್ಟ್ರೆಂತ್ ಕೊಡ್ಲಾಕ್ ಬೇಕಾಗಿರ್ತೈತಿ ಗಿಡಕ್ಕೆ. ಸೊ ಕ್ಯಾಲ್ಸಿಯಮ್ ಬೋರಾನ ಈ ಟೈಮ್ ಒಳಗಡೆ ನೀವು ಜಾಸ್ತಿ ಕೊಡ್ಬೇಕು. ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಪ್ರಮಾಣ ಒಳಗೆ ಮ್ಯಾಗ್ನೀಷಿಯಮ್ ಕೊಡಬೇಕು. ಸೊ ಇದ್ರ ಜೊತೆಗೇನ ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟ್ ಅಂದ್ರೆ ನಿಮಗೆ ಮಾಲಿಬ್ಡಿನಮ್, ಅಮೋನಿಯಂ ಮಾಲಿಬ್ಡಿನಮ್ ಇರ್ಬೋದು ಅಥವಾ ಪೊಟ್ಯಾಷಿಯಂ ಮಾಲಿಬ್ಡಿನಮ್ ಇರ್ಬೋದು. ಇವೆಲ್ಲ ಏನು ಮಾಡಬೇಕು, ಒಂದು ಸ್ವಲ್ಪ ಪ್ರಮಾಣದಾಗಾದರೂ ನೀವು ಸ್ಪ್ರೇ ಮಾಡಲೇಬೇಕು ಇದನ್ನು. ಇಷ್ಟೆಲ್ಲ ಆಯಿತು. ಇನ್ನು ಫರ್ಟಿಲೈಸರ್ ಯಾವ್ಯಾವ ರೀ, ಗೊಬ್ಬರಗಳು ಯಾವ್ಯಾವ ಈ ಟೈಮ್ ಒಳಗಡೆ ಸೂಕ್ತವಾದ ಗೊಬ್ಬರಗಳು ಅಂದ್ರೆ ಇಲ್ಲಿ ನಾವು ನೀರು ಕಡಿಮೆ ಮಾಡಂತ ಹೇಳಿದೆವು. ಯಾಕಂದ್ರೆ ಗಿಡದೊಳಗೆ ನೈಟ್ರೋಜನ್ ಲೆವೆಲ್ ಜಾಸ್ತಿ ಆಗಬಾರ್ದು ಅಂಥೇಳಿ. ಸೊ ಅದೇ ರೀತಿ ನೀವು ಇಲ್ಲಿ ನೀರು ಕಡಿಮೆ ಮಾಡಿ ನೈಟ್ರೋಜನ್ ಗೊಬ್ಬರ ರಿಚ್ ಇರುವಂಥ ಗೊಬ್ಬರ ಕೊಟ್ರಿ ಅಂದ್ರೆ ಅಗೇನ್ ನೀವು ಏನು ಮಾಡಿದಂಗೆ ಆಗಂಗಿಲ್ಲ. ಸೊ ಅದಕ್ಕೆ ಏನೈತಿ ಇಲ್ಲಿ ನೈಟ್ರೋಜನ್ ಕಡಿಮೆ ಇರಬೇಕು, ಫಾಸ್ಫರಸ್ ಪೊಟ್ಯಾಷ್ ಇವೇನೈತಿ ಒಂದು ಸ್ವಲ್ಪ ಜಾಸ್ತಿ ಇರುವಂಥ ಗೊಬ್ಬರಗಳನ್ನ ಯೂಸ್ ಮಾಡ್ಬೇಕು. ಈಗ 052-34 ಆಗಿರ್ಬೋದು ಅಥವಾ 12-61 ಆಗಿರ್ಬೋದು, 13-40-13 ಈ ಥರ ಬರ್ತಾವಲ್ರಿ. ನೈಟ್ರೋಜನ್ ಪ್ರಮಾಣ ಕಡಿಮೆ ಇರಬೇಕು, ಫಾಸ್ಫರಸ್ ಪೊಟ್ಯಾಷ್ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಇವು ಮಾಡಿದ್ರಿ ಅಂದ್ರೆ ನಿಮ್ದು ಏನೈತಿ, ನೀವು ಗಿಡಕ್ಕೆ ಏನೈತಿ ಅಲ್ರಿ, ಈಗ ಗಿಡ ಏನು ಮಾಡ್ಬೇಕಾಗೈತೆ, ನಿಮ್ಗೆ ಗರ್ಭಧಾರಣೆ ಮಾಡ್ಕೋಬೇಕಾಗೈತೆ. ಗರ್ಭಧಾರಣೆ ಮಾಡ್ಕೊಳಕ್ಕೆ ಅದಕ್ಕೆ ನೀವು ಸೂಕ್ತವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಕೊಟ್ರಿ ಅಂದ್ರೆ ಅದೇನೈತೆ ಅದಕ್ಕೆ ಅನುಕೂಲಕ್ಕೆ ತಕ್ಕಂಗೆ ಬೇಕಾಗಿ ತೊಗೊಂಡು ಅದ ಗರ್ಭಧಾರಣೆ ಮಾಡ್ಕೋತಿರೋದು. ಸೊ ಇವಂತರೂ ಏನೈತಿಲ್ರಿ, ನಾನು ಏನು ಹೇಳತ್ನಲ್ರಿ, ಇವಂತರೂ ನೀವು ಡೆಫಿನೆಟಾಗಿ ಈ 30ರಿಂದ 60 ದಿವಸ ಒಳಗಡೆ ಎಲ್ಲನೂ ಪ್ಲಾಂಟಿಗೆ ಕೊಡಲೇಬೇಕು. ನೀವು ಕೊಟ್ರಿ ಅಂದ್ರೆ ಅದು ನೀವು ಪ್ಲಾಂಟ್ ಯಾವಾಗ ಬೇಕಲ್ಲ ಅವಾಗ ಹಿರ್ಕೋತಿರುತ್ತೆ. ಸೊ ಈ ಟೈಮ್ ಒಳಗಡೆ ನೀವೇನೈತಿ ಇವೆಲ್ಲನೂ ಕೊಡಲೇಬೇಕು. ನಿಮ್ಮ ಕನ್ಸಲ್ಟ್ ಇರ್ಬೋದು ಅಥವಾ ಅಂಗಡಿಯವ್ರು ಇರ್ಬೋದು ಅಥವಾ ನೀವೇ ಓನಾಗಿ ಮ್ಯಾನೇಜ್ ಮಾಡ್ತಿರ್ಬೋದು, ನಿಮಗೂ ಎಲ್ಲ ಗೊತ್ತಿರುತ್ತೆ. ಬಟ್ ಆದ್ರೂ ಎಲ್ಲರೇ ಮಿಸ್ ಹೊಡ್ಲೈತಿತ್ತಂದ್ರೂ ಈ ವಿಡಿಯೋ ಮುಖಾಂತರ ನಿಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂಥೇಳಿ ನಾನು ಈ ಥರ ಇನ್ಫಾರ್ಮೇಷನ್ನ ಕೊಡ್ತಿರ್ತೀನಿ. ಅಂದರೆ ಜನರಿಕ್ ಬೇಸ್ ಮೇಲೆ ಒಂಥರ ಇನ್ಫಾರ್ಮೇಷನ್ನ ಕೊಡ್ತಿರ್ತೀನಿ. ಸೊ ನನ್ನ ವಿಡಿಯೋಗಳಿಂದ ನಿಮಗೆ ಹೆಲ್ಪ್ ಆಗ್ಲತ್ತಿತ್ತು ಅಥವಾ ನಾನು ಕೊಡ್ತಾ ಇರೋ ಕಂಟೆಂಟ್ಗಳು ಇನ್ಫಾರ್ಮೇಷನ್ನ ನಿಮಗೆ ಇಷ್ಟ ಆಗ್ಲತ್ತಿತ್ತು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಎಲ್ಲ ರೈತರ ಗ್ರೂಪ್ಗಳಿಗೂ ಶೇರ್ ಮಾಡ್ಕೊರಿ ಅಂತ ಹೇಳಿ ಕೇಳ್ಕೊತ್ನ. ಆಮೇಲೆ ನಿಮಗೇನಾದರೂ ಡೌಟ್ ಇತ್ತು ಅಥವಾ ನಿಮ್ಮ ಪ್ಲಾಟ್ ಎಷ್ಟು ದಿನದಿಂದ ಎಷ್ಟೈತಿ ಅಂತೇಳಿ ಅದನ್ನು ಕಮೆಂಟ್ ಮುಖಾಂತರ ನನಗೆ ಹೇಳ್ರಿ. ಆಮೇಲೆ ಇನ್ ಕೇಸ್ ಏನಾದರೂ ನಿಮಗೆ ಜಾಸ್ತಿ ಏನಾದರೂ ಇನ್ಫಾರ್ಮೇಷನ್ ಅಥವಾ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಕೆಳಗಡೆ ನನ್ನ ವಾಟ್ಸಪ್ ನಂಬರ್ ಆಗಲಿ ನನ್ನ ಫೋನ್ ನಂಬರ್ ಇರುತ್ತೆ, ಅದಕ್ಕೆ ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೇಳಿ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ನನ್ನ ವಿಡಿಯೋ ಒಳಗೆ ನಿಮ್ಗೆ 60 ದಿವಸದಿಂದ 90 ದಿವಸದ ತನಕ ಏನೇನು ಮಾಡ್ಬೋದು ಏನೇನು ಮಾಡಬಾರ್ದು ಅಂಥೇಳಿ ಅವಾಗಲೂ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ನಿಮ್ಗೆ. ಅಲ್ಲಿವರೆಗೂ ಏನೈತಿ ನನ್ನ ವಿಡಿಯೋನ ನೋಡ್ತಿರ್ರಿ, ಆಮೇಲೆ ಶೇರ್ ಮಾಡ್ತಾಯಿರಿ ಅಂತೇಳಿ ಕೇಳ್ಕೊತೀನಿ. ಧನ್ಯವಾದಗಳು.